ಅಲ್ಲೆಲ್ಲೋ ಅಸ್ಸಾಂನಲ್ಲಿ ಬಾಂಗ್ಲಾದೇಶದವರು ಗಲಾಟೆ ಮಾಡ್ತಾ ಇದ್ದಾರಂತೆ. ಅಸ್ಸಾಂನ ಬುಡಕಟ್ಟು ಜನರನ್ನೆಲ್ಲ ಹೊಡಿತಾ ಇದ್ದಾರಂತೆ. ನೂರಾರು ಹೆಣ ಬೀಳ್ತಂತೆ ಅಂತ ನಾವು ನೋಡ್ತಾನೆ ಇದ್ದೀವಿ. ಅದಕ್ಕೆ ಹೆದರಿ ತಮ್ಮ ತಮ್ಮ ಕುಟುಂಬದ ರಕ್ಷಣೆಗೆ ಇಲ್ಲಿದ್ದ ಅಸ್ಸಾಂನ ಹುಡುಗರು ಅವರವರೂರಿಗೆ ಹೋಗಿದ್ದಾರೆ. ಬೆಂಗಳೂರು ಬಗ್ಗೆ ಭಯ ಬೇಡ ಅಂತ ಖುದ್ದು ಸಿಎಂ, ಹೋಮ್ ಮಿನಿಸ್ಟರ್, ಲಾ ಮಿನಿಸ್ಟರ್ ಹೇಳಿದ್ರು ಕೇಳ್ತಾ ಇಲ್ಲ. ಇಷ್ಟಕ್ಕೂ ಅಸ್ಸಾಂನಲ್ಲಿ ಅಷ್ಟೆಲ್ಲ ಆತಂಕ ಸೃಷ್ಟಿಸಿರೋ ಬಾಂಗ್ಲಾ ಗ್ಯಾಂಗ್ ಬೆಂಗಳೂರಲ್ಲೂ ಇದೆ ಅನ್ನೋ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆ, ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್. ಬೆಂಗಳೂರಿನಲ್ಲಿ ಬಾಂಗ್ಲಾ ಗ್ಯಾಂಗ್ ಇದೆ ಅನ್ನೋ ವಿಷಯನೇ ಬೆಚ್ಚಿ ಬೀಳಿಸುವಂಥದ್ದು. ಅವರು ಹಲವಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ. ನಮ್ಮ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ದಾರೆ. ಬ್ಯಾಂಕ್ನಲ್ಲಿ ಅಕೌಂಟ್ ಇಟ್ಕೊಂಡಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೇನಾದರೂ ಗೊತ್ತಾ? ನೋಡ್ತಾ ಹೋದರೆ ಬೆಚ್ಚಿ ಬೀಳ್ತೀರ. ಬಾಂಗ್ಲಾದೇಶದಿಂದ ಬಂದ ವಲಸಿಗರು ಈಗ ಇಡೀ ದೇಶವನ್ನೇ ಕಾಡುತ್ತಿದ್ದಾರೆ. ಅಸ್ಸಾಂ ಅನ್ನೋ ಪುಟ್ಟ ರಾಜ್ಯ ಅಕ್ಷರಶಃ ಹೊತ್ತಿ ಉರಿಯುತ್ತಿದೆ. ಅಸ್ಸಾಂನಲ್ಲಿ ಬುಡಕಟ್ಟು ನಿವಾಸಿಗಳ ಅಸ್ತಿತ್ವಕ್ಕೆ ಈ ಬುಡಕಟ್ಟು ನಿವಾಸಿಗಳು ಕೊಡಲಿ ಪೆಟ್ಟು ಇಟ್ಟಿದ್ದಾರೆ. ಅಸ್ಸಾಂ ಈಶಾನ್ಯ ಭಾರತದ ಪುಟ್ಟ ರಾಜ್ಯ. ನಮ್ಮ ಆ ಸಹೋದರ ನೆಮ್ಮದಿಗೆ ಕಿಚ್ಚು ಹಚ್ಚಿರೋದು ಬಾಂಗ್ಲಾದೇಶದಿಂದ ಕದ್ದು ನುಗ್ಗಿರೋ ವಲಸಿಗರು. ಅದು ಅಪ್ಪಟ ಬಾಂಗ್ಲಾ ಗ್ಯಾಂಗ್. ಆ ಬಾಂಗ್ಲಾದೇಶಿಯರು ಅಸ್ಸಾಂನಲ್ಲಿ ಕಿಚ್ಚು ಹೊತ್ತಿಸಿದ್ರೆ ಮುಂಬೈನಲ್ಲಿರೋ ಕಿಡಿಗೇಡಿಗಳು ಭಾರತೀಯರ ನೆಮ್ಮದಿಗೆ ಬೆಂಕಿ ಇಟ್ಟು ಬಿಟ್ಟಿದ್ದಾರೆ. ಆ ಘಟನೆಯ ಪರಿಣಾಮ ಸೃಷ್ಟಿಯಾಗಿರೋ ಆತಂಕ ಸಹಜವಾಗಿಯೇ ಬೆಂಗಳೂರಲ್ಲೂ ಕಾಣಿಸ್ತಾ ಇದೆ. ಮಣಿಪುರ, ಅಸ್ಸಾಂ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಇವೆಲ್ಲ ಈಶಾನ್ಯ ಭಾರತದ ಪುಟ್ಟ ಪುಟ್ಟ ರಾಜ್ಯಗಳು. ಅಲ್ಲಿನ ಜನ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೂ ಬಂದಿದ್ದಾರೆ. ನಿಮಗೆ ಗೊತ್ತಿರಲಿ, ಅವ್ರು ಯಾರೂ ಬಾಂಗ್ಲಾದೇಶದವರಲ್ಲ, ನಮ್ಮವರು, ನಮ್ಮಂತೆ ಭಾರತೀಯರು. ಅವರನ್ನ ಬೆಂಗಳೂರಿಗರು ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಆದರೆ ಬಾಂಗ್ಲಾದೇಶದಿಂದ ಬಂದ ವಲಸಿಗರು ಅವರ ನೆಮ್ಮದಿಯನ್ನೇ ಕಲಕಿ ಬಿಟ್ಟಿದ್ದಾರೆ. ಅವರೆಲ್ಲ ಈಗ ತಮ್ಮ ಅಪ್ಪ, ಅಮ್ಮ, ಅಕ್ಕ, ತಂಗಿಯರ ರಕ್ಷಣೆಗೆ ಹೊರಟು ನಿಂತಿದ್ದಾರೆ. ಖುದ್ದು ನಮ್ಮ ಗೃಹ ಸಚಿವರೇ, ಕಾನೂನು ಸಚಿವರೇ ಹೋಗಿ ಹೇಳಿದ್ರು ಅವರು ಕೇಳುತ್ತಿಲ್ಲ. ಅವರಿಗಿರುವುದು ಬೆಂಗಳೂರಿನ ಜನರ ಭಯವಲ್ಲ, ಅವರ ಭಯಕ್ಕೆ ಕಾರಣವಾಗಿರೋದು ಬಾಂಗ್ಲಾದೇಶದಿಂದ ಬಂದ ವಲಸಿಗರು. ಹೌದಾ, ಬಾಂಗ್ಲಾದೇಶದಿಂದ ಬಂದಿರೋ ವಲಸಿಗರು ಅವರಿಗೇ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಬಾಂಗ್ಲಾದೇಶದ ಜನ ಸರ್ಕಾರವನ್ನೇ ನಡುಗಿಸುವಷ್ಟು ಬೆಳೆದು ಬಿಟ್ಟಿದ್ದಾರೆ. ಅಷ್ಟೊಂದು ಸಂಖ್ಯೆಯ ಬಾಂಗ್ಲಾದೇಶದವರು ಅಸ್ಸಾಂಗೆ ನುಗ್ಗಿದ್ದಾದ್ರೂ ಹೇಗೆ? ಇಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿದ್ರೆ ನಿಲ್ಲಿ, ಅದಕ್ಕಿಂತಲೂ ಭಯಾನಕ ಸತ್ಯವನ್ನ ನಾವೀಗ ಹೇಳೋಕೆ ಹೊರಟಿದ್ದೇವೆ. ಅಸ್ಸಾಂನಲ್ಲಷ್ಟೇ ಅಲ್ಲ, ಬೆಂಗಳೂರಲ್ಲೂ ಇದೆ ಬಾಂಗ್ಲಾ ಗ್ಯಾಂಗ್. ಬೆಂಗಳೂರಿನ ಸೆಕ್ಯೂರಿಟಿ ಗಾರ್ಡ್ಗಳಲ್ಲೂ ಇದೆ ಬಾಂಗ್ಲಾ ಗ್ಯಾಂಗ್. ಬೆಂಗಳೂರಿನ ವೇಶ್ಯಾವಾಟಿಕೆಯಲ್ಲೂ ಇದೆ ಬಾಂಗ್ಲಾ ಗ್ಯಾಂಗ್. ಬೆಂಗಳೂರಿನ ದರೋಡೆಕೋರರಲ್ಲೂ ಇದೆ ಬಾಂಗ್ಲಾ ಗ್ಯಾಂಗ್. ನಿಮ್ಮ ಎದೆ ನಡುಗಿಸುವ ಸತ್ಯವೊಂದನ್ನ ನಾವೀಗ ಹೇಳಲಿದ್ದೇವೆ. ಬಾಂಗ್ಲಾದೇಶದಿಂದ ಬಂದಿರೋ ವಲಸಿಗರು ಅಸ್ಸಾಂ, ಪಶ್ಚಿಮ ಬಂಗಾಳ, ಡೆಲ್ಲಿ, ಮುಂಬೈನಲ್ಲಷ್ಟೇ ಅಲ್ಲ, ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಬಾಂಗ್ಲಾದೇಶಿಯರಿದ್ದಾರೆ. ಅದು 10-20 ಲೆಕ್ಕದಲ್ಲಿ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇದು ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ, ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್. ಬಾಂಗ್ಲಾದೇಶದಿಂದ ಕದ್ದು ಬಂದಿರೋ ವಲಸಿಗರು ನಮ್ಮದೇ ಬೆಂಗಳೂರಲ್ಲಿ, ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ.
ನಮ್ಮದೇ ನೆಲದಲ್ಲಿ ಹುಟ್ಟಿರೋ ಭಾರತೀಯರು ಅಷ್ಟೆಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅವರಲ್ಲಿ ಎಷ್ಟೋ ಜನರಿಗೆ ವೋಟರ್ ಐಡಿ ಇದೆ, ರೇಷನ್ ಕಾರ್ಡ್ ಇದೆ, ಇಲ್ಲಿಯದ್ದೇ ಅಡ್ರೆಸ್ ಕೊಟ್ಟು ಸಿಮ್ ಕಾರ್ಡ್ ತಗೊಳ್ತಾರೆ, ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿದ್ದಾರೆ, ಚೆಕ್ ಬುಕ್ ನಲ್ಲಿ ಬ್ಯಾಂಕ್ ವ್ಯವಹಾರ ಮಾಡ್ತಾರೆ, ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಅವರಿಗೆ ಅಷ್ಟೆಲ್ಲ ದಾಖಲೆ ಕೊಟ್ಟಿರೋ ಸರ್ಕಾರಕ್ಕೆ ಅವರು ಬಾಂಗ್ಲಾ ಗ್ಯಾಂಗ್ನ ಖದೀಮರು ಅನ್ನೋ ಸತ್ಯ ಗೊತ್ತಿಲ್ಲ. ಈ ಬಾಂಗ್ಲಾ ಗ್ಯಾಂಗ್ ಮಂದಿ ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಗೊತ್ತಾ? ಅವರು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ, ಚಿಂದಿ ಆಯ್ತಾರೆ, ಹಳೆ ಪೇಪರ್ ಪ್ಲಾಸ್ಟಿಕ್ ಮಾಡ್ತಾರೆ, ಕೋಟಾ ನೋಟು ಸಪ್ಲೈ ಮಾಡ್ತಾರೆ, ಮಸಾಜ್ ಪಾರ್ಲರ್ಗಳಲ್ಲಿ ಲೈವ್ ಬ್ಯಾಂಡ್ಗಳಲ್ಲಿ ಕೆಲಸ ಮಾಡ್ತಾರೆ, ವೇಶ್ಯಾವಾಟಿಕೆಗೂ ಇಳಿತಾರೆ, ಏನು ಸಿಕ್ಕದೆ ಹೋದಾಗ ರೋಡೆಗೂ ಇಳಿತಾರೆ. ಅವರು ಏನ್ ಬೇಕಾದ್ರೂ ಮಾಡೋಕೆ ರೆಡಿ. ಬಾಂಗ್ಲಾದೇಶಕ್ಕೆ ಜನ್ಮ ಕೊಟ್ಟಿದ್ದೇ ಭಾರತವಾದ್ರೂ ಬಾಂಗ್ಲಾದೇಶ ಈಗ ಅದೇ ಸ್ನೇಹ ಇಟ್ಟುಕೊಂಡಿಲ್ಲ. ಅಲ್ಲಿ ಪಾಕಿಸ್ತಾನದ ಉಗ್ರರು ಪ್ರಭಾವ ಬೀರಿದ್ದಾರೆ. ಭಾರತಕ್ಕೆ ಉಗ್ರರನ್ನು ನುಗ್ಗಿಸ್ತಿರೋ ರಾಷ್ಟ್ರಗಳಲ್ಲಿ ಬಾಂಗ್ಲಾ ಕೂಡ ಇದೆ. ಅಂಥ ದೇಶದಿಂದ ನುಗ್ಗಿ ಬಂದು ಬೆಂಗಳೂರಲ್ಲಿ ಸೆಟಲ್ ಆಗಿರೋರಲ್ಲಿ ಉಗ್ರರು ಇದ್ದಾರೆ. ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಭಾರತೀಯರು. ಅವರಿಗೇನು ಅವರ ದೇಶವಲ್ಲ, ಅವರ ಬಂಧುಗಳಲ್ಲ. ಆದ್ರೆ ಅವರಿಗೆ ಗೊತ್ತಿದ್ದು ಆಶ್ರಯ ಕೊಟ್ಟಿರೋದು ಮಾತ್ರ ನಮ್ಮವರೇ. ಅಂದ ಹಾಗೆ ಹೀಗೆ ಬಾಂಗ್ಲಾದೇಶದಿಂದ ನುಗ್ಗಿ ಬಂದ ವಲಸಿಗರು ಬೆಂಗಳೂರಿನ ವೈಟ್ ಫೀಲ್ಡ್ ಪಕ್ಕದಲ್ಲೇ ಇದ್ದಾರೆ. ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗಿ ಮಾರುತಹಳ್ಳಿ ರಿಂಗ್ ರೋಡ್ ನಲ್ಲಿ ವೈಟ್ ಫೀಲ್ಡ್ ರಸ್ತೆಗೆ ತಿರುಗಿದ್ರೆ ಅಲ್ಲೊಂದು ದೊಡ್ಡ ಕೆರೆ ಸಿಗುತ್ತೆ. ಅದು ಒಂದು ಕಾಲದಲ್ಲಿ ಕೆರೆಯಾಗಿತ್ತು. ಈಗ ಅದನ್ನೂ ಒತ್ತುವರಿ ಮಾಡಿಕೊಂಡಿರೋ ಈ ಬಾಂಗ್ಲಾ ಗ್ಯಾಂಗ್ ಅಲ್ಲೇ ಬದುಕ್ತಾ ಇದೆ. ಅಲ್ಲಿರುವ ಶೆಡ್ಗಳಲ್ಲಿ ಈ ಬಾಂಗ್ಲಾ ಗ್ಯಾಂಗ್ನ ಸುಮಾರು 10,000 ಜನ ಬದುಕ್ತಾ ಇದ್ದಾರೆ. ಇಂಥದ್ದೊಂದು ನಟೋರಿಯಸ್ ಪ್ರದೇಶಕ್ಕೆ ನುಗ್ಗಿ ನಿಮ್ಮ ಮುಂದೆ ಸತ್ಯ ಬಿಚ್ಚಿಡುತ್ತಿದ್ದೇವೆ. ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್. ಇದು ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ. ಈ ಖದೀಮರಿಗೆ ಜಾಗ ಕೊಟ್ಟಿರೋ ಆ ಪುಣ್ಯಾತ್ಮ ಕೇವಲ ದುಡ್ಡಿಗಾಗಿ ಇಂಥದ್ದೊಂದು ಅನಾಹುತ ಮಾಡಿಬಿಟ್ಟಿದ್ದಾನೆ. ಅವನು ಯಾರು, ಅವನ ಚರಿತ್ರೆ ಏನು ಅಂತ ತೋರಿಸ್ತೀವಿ. ಈಗ ಒಂದು ಸ್ಮಾಲ್ ಬ್ರೇಕ್. ಅವನ ಹೆಸರು ಮುನಿರೆಡ್ಡಿ ಅಂತ. ಅವನಷ್ಟೇ ಅಲ್ಲ, ಅವನ ಅಣ್ಣ ತಮ್ಮಂದರು ಕೂಡ ಅದೇ ರೀತಿ ಈ ಬಾಂಗ್ಲಾ ಗ್ಯಾಂಗಿಗೆ ಆಶ್ರಯ ಕೊಟ್ಟಿದ್ದಾರೆ. ಅದಕ್ಕಿಂತ ಭಯ ಹುಟ್ಟಿಸೋ ಸಂಗತಿ ಅಂದರೆ ಅವರೆಲ್ಲರಿಗೂ ಈ ಖದೀಮರು ಬಾಂಗ್ಲಾದೇಶದಿಂದ ಬಂದಿರೋರು ಅನ್ನೋದು ಗೊತ್ತು. ಇದ್ರ ಬಗ್ಗೆ ಪೊಲೀಸರಿಗೂ ಮಾಹಿತಿ ಇದೆ. ಆದರೂ ಬಾಂಗ್ಲಾ ಗ್ಯಾಂಗನ್ನು ಬೆಂಗಳೂರಿನಿಂದ ಭಾರತದಿಂದ ತೊಲಗಿಸೋ ಕೆಲಸ ಆಗ್ತಾ ಇಲ್ಲ. ಸ್ಥಳ ಬೆಂಗಳೂರಿನ ವೈಟ್ ಫೀಲ್ಡ್ ಹತ್ತಿರ, ವರ್ತೂರು ಪೊಲೀಸ್ ಠಾಣೆ ಸರಹದ್ದು. ಸುತ್ತಲೂ ತೆಂಗಿನ ಮರಗಳು, ಅಕ್ಕಪಕ್ಕದಲ್ಲೇ ಐಟಿ-ಬಿಟಿ ಕಂಪನಿಗಳು. ಒಂದು ಕಡೆ ದೊಡ್ಡ ನಗರ, ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳು. ಇವುಗಳ ನಡುವಲ್ಲೇ ಇರುವ ಸುಮಾರು 10 ಎಕರೆ ಪ್ರದೇಶದಲ್ಲಿದೆ ಬಾಂಗ್ಲಾ ಗ್ಯಾಂಗ್. ತಗಡಿನ ಶೆಡ್ಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಸಂಸಾರ ನಡೆಸಿದ್ದಾರೆ, ಕುಟುಂಬ ಬೆಳೆಸಿಕೊಳ್ಳುತ್ತಿದ್ದಾರೆ, ಅಲ್ಲೇ ವ್ಯವಹಾರವನ್ನೂ ಮಾಡುತ್ತಿದ್ದಾರೆ. ಬಾಂಗ್ಲಾದೇಶದಿಂದ ಬಂದಿರೋ 10,000ಕ್ಕೂ ಹೆಚ್ಚು ಜನ ಅಕ್ರಮವಾಗಿ ಇಲ್ಲೇ ನೆಲೆ ಕಂಡುಕೊಂಡಿದ್ದಾರೆ. ಹಾಗಂತ ಅವರನ್ನ ಅವರೇನು ಗುಟ್ಟಾಗಿ ಇಟ್ಟಿಲ್ಲ. ನಾವು ಬಾಂಗ್ಲಾದಿಂದ ಬಂದವರು ಅನ್ನೋದನ್ನ ಬಹಿರಂಗವಾಗಿಯೇ ಹೇಳಿಕೊಳ್ತಾರೆ. इलेक्शन आ गया ना, इधर 25 तारीख इलेक्शन होगा ना, या फिर 12 तारीख आगे एक बांग्लादेश से एक पार्टी आएगा, इधर 15-16 आदमी आएगा, वो बोमा मार दिया। उधर आएगा तो इधर आएगा, वोट लगाएगा ना, चोरा वोट होगा, ये होगा, ये जो वो बोमा मारेगा तो सब बंगाली थोड़ा किसी मोड़ जाएगा, मार जाएगा थोड़ा शरीर क्षत विक्षत होगा तो अस्पताल भर्ती हो गए। और रात को आएगा तो पलाए BI सब देखेगा तो गोली करेगा। अच्छा,
और जो पासपोर्ट करेगा तो BSF का सरासरी जाएगा आएगा सरासरी जाएगा आएगा। ಇಲ್ಲಿಗೆ ಇಡೀ ಬೆಂಗಳೂರಿನ ಕಸ ಬಂದು ಬೀಳುತ್ತೆ. ನಾವು ಅಲ್ಲಿಗೆ ನಮ್ದು ಯಾವುದೋ ಡಾಕ್ಯುಮೆಂಟ್ ಅನ್ನ ಕಸದಲ್ಲಿ ಹಾಕಿಬಿಟ್ಟಿದ್ದೇವೆ ಅಂತ ಹೇಳ್ಕೊಂಡು ಎಂಟ್ರಿ ಕೊಟ್ವಿ. ಅದನ್ನ ಪ್ರಸ್ತಾಪ ಮಾಡ್ತಾನೆ ಅಲ್ಲಿನ ಬಾಂಗ್ಲಾ ಗ್ಯಾಂಗ್ ಸದಸ್ಯ ಜಹಾಂಗೀರ್ನಿಂದ ಒಂದೊಂದೇ ಸತ್ಯವನ್ನ ಬಾಯಿ ಬಿಡಿಸ್ತಾ ಹೋದ್ವಿ. ಇವನಿಗೆ ಬಾಂಗ್ಲಾದಿಂದ ಭಾರತಕ್ಕೆ ಬರೋದಿಕ್ಕೆ ಪಾಸ್ಪೋರ್ಟು ಇಲ್ಲ, ವೀಸಾ ಅಂತೂ ಮೊದಲೇ ಇಲ್ಲ. ದುರಂತವೇನು ಗೊತ್ತಾ, ಬಾಂಗ್ಲಾದಿಂದ ಅಕ್ರಮವಾಗಿ ಭಾರತಕ್ಕೆ ನುಗ್ಗಿ ಬಂದಿರೋ ಇವರೆಲ್ಲ ನಮ್ಮ ಎಲೆಕ್ಷನ್ ನಲ್ಲಿ ವೋಟ್ ಅನ್ನು ಮಾಡಿದ್ದಾರೆ. ಇಲ್ಲಿರೋ 80% ಜನಕ್ಕೆ ಮತದಾರ ಪತ್ರನೂ ಇದೆ. ಇಷ್ಟಕ್ಕೂ ಇವರು ಬಾಂಗ್ಲಾದಿಂದ ಇಲ್ಲಿಗೆ ಹೇಗೆ ಬರ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಮತ್ತು ಭಯಾನಕ ಸತ್ಯ. ಬಾಂಗ್ಲಾ ಗ್ಯಾಂಗ್ ಅನ್ನ ಭಾರತಕ್ಕೆ ನುಗ್ಗಿಸಿ ಕರೆತರೋಕೆ ಬಾಂಗ್ಲಾ ಭಾರತ ಗಡಿಯಲ್ಲಿ ದಲ್ಲಾಳಿಗಳೂ ಸಿಗ್ತಾರೆ. ಆ ದಲ್ಲಾಳಿಗಳು 5 ರಿಂದ 6 ಸಾವಿರಕ್ಕೆ ಡೀಲ್ ಕುದುರಿಸ್ತಾರೆ. ಹೀಗೆ ಡೀಲ್ ಕುದುರಿಸಿದ ಮೇಲೆ ಆ ದಲ್ಲಾಳಿಗಳು BSF ಯೋಧರಿಗೂ ಮಾಮೂಲು ಕೊಡ್ತಾರಂತೆ. ಮಾಮೂಲು ಇಸ್ಕೊಂಡ ಮೇಲೆ ಈ ಬಾಂಗ್ಲಾ ಗ್ಯಾಂಗ್ ವೀಸಾ ಪಾಸ್ಪೋರ್ಟ್ ಇಲ್ಲದೇನೆ ಭಾರತಕ್ಕೆ ನುಗ್ಗಿಬಿಡುತ್ತೆ. ಮೊದಲು ಕೋಲ್ಕತ್ತಾ, ಆಮೇಲೆ ಡೆಲ್ಲಿ, ಮುಂಬೈ, ಹೈದರಾಬಾದ್, ಬೆಂಗಳೂರಿಗೆ ಪಯಣ ಸಾಗುತ್ತೆ. ಹೀಗೆ ಬಂದಿರೋ ಬಾಂಗ್ಲಾ ಗ್ಯಾಂಗ್ ದೇಶದ ಪ್ರತಿ ನಗರಗಳಲ್ಲೂ ಕೆಲಸ ಮಾಡ್ತಿದೆ. ಇದೆಲ್ಲ ಸತ್ಯವನ್ನ ಬಾಂಗ್ಲಾದಿಂದ ಬಂದಿರೋ ಅಕ್ರಮ ವಲಸಿಗ ಜಹಾಂಗೀರ್ ಖುದ್ದಾಗಿ ಬಾಯ್ಬಿಟ್ಟ. ಅವನಿಗೆ ನಾವು ಆಗಾಗ್ಗೆ ಕೊಡ್ತಿದ್ದ 100-500 ರೂಪಾಯಿ ಕಣ್ಣು ಕಟ್ಟಿತ್ತು. ಅವರು ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾರೆ. ನಾವು ಹೋಗಿದ್ದ ಜಾಗದಲ್ಲಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲೂ 100 ಮನೆಗಳಿವೆ. 1000ಕ್ಕೂ ಹೆಚ್ಚು ಮನೆಗಳಲ್ಲಿ 10,000 ಜನ ವಾಸ ಮಾಡ್ತಿದ್ದಾರೆ. ಈ ಬಾಂಗ್ಲಾ ಗ್ಯಾಂಗ್ನ ಸದಸ್ಯರೆಲ್ಲ ಇಡೀ ದಿನ ಅಲ್ಲಿರೋದಿಲ್ಲ. ಎಲ್ಲರೂ ಇಲ್ಲಿಗೆ ಬರೋದು ಮಧ್ಯರಾತ್ರಿ 3 ಗಂಟೆಗೆ. ಬೆಳಿಗ್ಗೆ 7ಕ್ಕೆಲ್ಲ ಜಾಗ ಖಾಲಿ ಮಾಡಿಬಿಡ್ತಾರೆ. ಆದ್ರೆ ಜಹಾಂಗೀರ್ ಇಷ್ಟೆಲ್ಲ ಹೇಳಿದ್ರು ಅವರ ಡಾನ್ ನಮಗೆ ಕಾಣಿಸ್ಕೊಳ್ಳಲೇ ಇಲ್ಲ. ಅವನ್ಯಾರೋ ಒಬ್ಬ ನಮ್ಮ ಲೀಡರ್ ಇದ್ದಾನೆ ಅಂತಿದ್ದ ಜಹಾಂಗೀರ್ ಅವನ ಮನೆ ಬಾಗಿಲಿಗೂ ಕರೆದುಕೊಂಡು ಹೋದ. ಆದ್ರೆ ಆ ಗುಡಿಸಲಿನಿಂದ ಹೊರಬಂದ ಮಹಿಳೆಯೊಬ್ಬಳು ಅವನು ಈಗ ಹೊರಗೆ ಬರೋದಿಲ್ಲ ಅನ್ನೋದನ್ನ ತಿಳಿಸಿದ್ರು. ಇಷ್ಟಕ್ಕೂ ಆ ಪ್ರದೇಶವನ್ನ ನೋಡ್ತಾ ಇದ್ರೆ ಅದು ಕಾಡೇನೋ ಅನ್ನಿಸುತ್ತೆ. ಆದ್ರೆ ನಿಮಗೆ ಗೊತ್ತಿರಲಿ, ಅದು ಕಾಡಲ್ಲ, ಅದು ನಮ್ಮ ರಾಜಧಾನಿ ಬೆಂಗಳೂರಿನ ನಡುವೆಯೇ ಇರೋ ಒಂದು ಕೊಳಗೇರಿ. ನಗರಕ್ಕೆ ಅಟ್ಯಾಚ್ ಆಗಿಯೇ ಇದೆ. ಅಲ್ಲಿನ ಕೊಳಕು ಗುಡಿಸಲುಗಳಲ್ಲಿ ಅದೇನೇನು ನಡೆಯುತ್ತೋ ಭಗವಂತನೇ ಬಲ್ಲ. ಯಾಕಂದ್ರೆ ಅವರು ಅಲ್ಲಿರೋದು ಗೊತ್ತಿದ್ರು ಪೊಲೀಸರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಪೊಲೀಸರು ಬರ್ತಾರೆ, 100-200 ಇಸ್ಕೊಂಡು ಹೋಗ್ತಾರೆ ಅನ್ನೋ ಸತ್ಯವನ್ನು ಆ ಜಹಾಂಗೀರನೇ ಬಾಯ್ಬಿಟ್ಟ. पुलिस आया तो तुम बांग्लादेशी बोलते नहीं, मैं इंडियंस बोला। कोलकाता ऐसा बोलता है। हैं? कोलकाता है बोलता है। तो तुम्हारा आदमी पूरा है ऐसे? और इंडिया का तो 2 आदमी मेरा घर उधर टान देगा कब कहा जाएगा। हम फर्स्ट करे बांग्ला का बोलता है तो वो मालूम करता है जो है बार को आदमी है तो ये इधर रुको, सार को पाव धर धरेगा तब आएगा। क्या लगेगा? 600 रुपया लगेगा एक आदमी। ಇವನು ಎಲ್ಲ ಮಾತಾಡ್ತಾ ಇರೋವಾಗ ಇನ್ನೊಬ್ಬ ಎಂಟ್ರಿ ಕೊಟ್ಟ. ಅವನ ಹೆಸರು ಮೊಹಮ್ಮದ್ ಶಬೀರ್. ಅವನು ಕೂಡ ಜಹಾಂಗೀರ್ನಂತೆಯೇ ಬಾಂಗ್ಲಾ ಗ್ಯಾಂಗ್ನ ಇನ್ನೊಬ್ಬ ಮೆಂಬರ್. ಅವನು ಎಂಥ ಹಸಿ ಸುಳ್ಳು ಹೇಳ್ಬಿಟ್ಟಾಗುತ್ತಾ. ಅವನು ಬೆಂಗಾಳಿ ಅಂತೆ, ಪಶ್ಚಿಮ ಬಂಗಾಳದವನಂತೆ. ಅವನ ಹತ್ರ ವೀಸಾ ಪಾಸ್ಪೋರ್ಟೂ ಇದೆಯಂತೆ. क्यों आप वीज़ा लगाए क्या? नहीं मेरा भी पासपोर्ट है ना, मैं ऐसे जानता हूँ। हाँ, तुम्हारा नाम क्या भाई? मेरा नाम मोहम्मद शब्बीर। तुम बांग्लादेशी? नहीं हाँ। हम कोलकाता हूँ। कलकत्ता। ಎಂಥ ಹಸಿ ಸುಳ್ಳು ನೋಡಿ. ಭಾರತೀಯನೊಬ್ಬ ಭಾರತದಲ್ಲಿ ಓಡಾಡೋಕೆ ವೀಸಾ ಪಾಸ್ಪೋರ್ಟ್ ಬೇಕಿಲ್ಲ ಅನ್ನೋ ಸರಳ ಸತ್ಯನೂ ಅವನಿಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಜೊತೆಗಿದ್ದ ಜಹಾಂಗೀರನೇ ಅವನು ಕೂಡ ನನ್ನಂತೆಯೇ ಬಾಂಗ್ಲಾದಿಂದ ಬಂದವನು ಅನ್ನೋದನ್ನ ಹೇಳಿದ. ಇವರಿಗೆ ಸಿಮ್ ಕಾರ್ಡೂ ಸಿಗುತ್ತೆ, ಮೊಬೈಲ್ ಅನ್ನು ಯೂಸ್ ಮಾಡ್ತಾರೆ. ಇರೋದೇ ಅಕ್ರಮ, ಸಿಕ್ಕಿ ಬಿದ್ರೆ ಜೈಲು ಗ್ಯಾರಂಟಿ ಅನ್ನೋ ಪರಿಸ್ಥಿತಿಯಲ್ಲಿರೋ ಇವರಿಗೆ ಅಡ್ರೆಸ್ಸು ID ಪ್ರೂಫು ಹೇಗೆ ಸಿಗುತ್ತೆ ಅನ್ನೋ ಡೌಟು
ನಮಗೂ ಇತ್ತು. ಅವನು ಬಾಯ್ಬಿಟ್ಟ. वोटर कार्ड नहीं है हाँ आपको? हाँ वो वोटर कार्ड है। कौन सा वोटर कार्ड? ये ऑनर आता ना मेरा को, हाँ, हाँ। ऑनर का इधर से बात करेगा तो इधर से नागरिक होगा ना, ये नागरिक का होगा तो इधर कार्ड करे दरकार है। हाँ। वो कार्ड फेंकेगा, पुलिस प्रशासन धरेगा तो कार्ड देगा हाँ। ये आप भाई मेरा कार्ड है, ये देश मेरा सिम कार्ड, ये जो देखेगा तो पुलिस साथ देगा। वो मेरा ऑनर का पास दे काट लिया, वो कुंडली गेट जाएगा तो सिम मिलेगा। ಇದು ಅಸಲಿ ಕಥೆ. ಜಸ್ಟ್ 300 ರೂಪಾಯಿಗೆ ಕುಂದನಹಳ್ಳಿ ಗೇಟ್ನಲ್ಲಿ ಸಿಮ್ ಕಾರ್ಡ್ ಸಿಕ್ಬಿಡುತ್ತೆ. ನಾವು ಎಂಥ ತಪ್ಪು ಮಾಡ್ತಿದ್ದೀವಿ ಅನ್ನೋದು ಸಿಮ್ ಕಾರ್ಡ್ ಮಾರೋನಿಗೂ ಗೊತ್ತಿರೋದಿಲ್ಲ. ಬೇಡ ಬೇಡ, ಗುರುತು ಪರಿಚಯ ಇಲ್ದವ್ರಿಗೆ, ಸರಿಯಾದ ಪ್ರೂಫ್ ಇಲ್ದವ್ರಿಗೆ ಬಾಡಿಗೆ ಮನೆ ಕೊಡಬೇಡಿ, ಸಿಮ್ ಕಾರ್ಡ್ ಕೊಡಬೇಡಿ. ಅಂಥದ್ದೇನಾದ್ರೂ ಗೊತ್ತಾದ್ರೆ ಇಮ್ಮಿಡಿಯೇಟ್ ಆಗಿ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಪೊಲೀಸರು, ಸರ್ಕಾರ, ಮೀಡಿಯಾಗಳು ಬಾಯ್ ಬಡ್ಕೊಳ್ತಿದ್ರು. ನಮ್ಮ ಜನ ಬುದ್ಧಿ ಕಲಿಯೋದಿಲ್ಲ. ಇಷ್ಟೆಲ್ಲ ಹೋಗ್ಲಿ, ಇವರು ಈ ಜಾಗಕ್ಕೆ ಬಾಡಿಗೆಯನ್ನೂ ಕಟ್ತಿದ್ದಾರೆ ಗೊತ್ತಾ? ಹಾಗೆ ಬಾಡಿಗೆ ಕಟ್ಟಿಸ್ಕೊಳ್ತಿರೋವನಿಗೆ ಕೂಡ ಇವರು ಬಾಂಗ್ಲಾದೇಶಿಯರು ಅನ್ನೋದು ಗೊತ್ತು. ಈ ಬಾಂಗ್ಲಾ ಗ್ಯಾಂಗ್ನಲ್ಲಿ ಉಗ್ರರು ಇದ್ದಾರಾ? ಇದು ನಿಜಕ್ಕೂ ದೇಶವೇ ಭಯ ಪಡಬೇಕಾದ ಸಂಗತಿ. ಬಾಂಗ್ಲಾ ಗ್ಯಾಂಗ್ನ ಆ ಬೆಚ್ಚಿ ಬಿಡಿಸೋ ಕಥೆ ಹೇಳ್ತೀವಿ ಚಿಕ್ಕ ಬ್ರೇಕ್ ನಂತರ. ಈ ಬಾಂಗ್ಲಾ ಗ್ಯಾಂಗಲ್ಲಿ ಉಗ್ರರೂ ಇದ್ದಾರೆ. ಯಾಕಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಆ ಪ್ರದೇಶದಲ್ಲಿ ಈ ಬಾಂಗ್ಲಾ ಗ್ಯಾಂಗ್ ಮಂದಿ ಒಂದು ದರೋಡೆ ಮಾಡಿದ್ದಾರೆ. ಅಲ್ಲಿ ಬಾಂಬನ್ನು ಬಳಸಿದ್ದಾರೆ. ನಿಜಕ್ಕೂ ಪ್ರತಿಯೊಬ್ಬರೂ ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗಿರೋದು ಇದೇ ಕಾರಣಕ್ಕೆ. ಇವರನ್ನ ಹೀಗೆ ಬಿಟ್ಟರೆ ನಾಳೆ ಕರ್ನಾಟಕ ಕೂಡ ಅಸ್ಸಾಂ ಥರ ಆಗಬೇಕಾಗತ್ತೆ. ಇಡೀ ದೇಶವನ್ನ ಈ ಬಾಂಗ್ಲಾ ಗ್ಯಾಂಗ್ ನಡಗಿಸಿಬಿಡುತ್ತೆ. ಪೊಲೀಸ್ನವರು ಹೇಳ್ತಾರೆ, ಮಂತ್ರಿ ಮಹೋದಯರು ಹೇಳ್ತಾರೆ, ಮಾಧ್ಯಮಗಳಂತೂ ಪದೇ ಪದೇ ಹೇಳ್ತಾನೆ ಇರುತ್ತೆ, ಗುರುತು ಪರಿಚಯ ಇಲ್ಲದವರಿಗೆ, ಅಡ್ರೆಸ್ಸು ಗೊತ್ತಿಲ್ಲದವರಿಗೆ ಬಾಡಿಗೆ ಕೊಡಬೇಡಿ ಅಂತ. ಇಂಥ ಮನವಿಗಳಿಗೆ ಕಾರಣ ದೇಶದಲ್ಲಿ ಪದೇ ಪದೇ ನಡೀತಾನೆ ಇರೋ ಉಗ್ರರ ದಾಳಿ. ಆ ಉಗ್ರರು ಪಾಕಿಸ್ತಾನ, ಬಾಂಗ್ಲಾದೇಶದವರು ಅನ್ನೋದು ಸದ್ಯಕ್ಕಂತೂ ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಗೊತ್ತಿರೋ ಸತ್ಯ. ಇಷ್ಟಿದ್ದು ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದವರು ಅನ್ನೋದು ಗೊತ್ತಿದ್ದು ಈ ಬಾಂಗ್ಲಾ ಗ್ಯಾಂಗ್ಗೆ ಬಾಡಿಗೆ ಕೊಟ್ಟಿರೋ ಆ ಪುಣ್ಯಾತ್ಮ ಯಾರು ಗೊತ್ತಾ? ಮುನಿರೆಡ್ಡಿ, ಬಾಬು ರೆಡ್ಡಿ ಅಂಡ್ ಬ್ರದರ್ಸ್. ಹೌದು, ಹೀಗೆ ದೊಗಳೆ ಶರ್ಟ್ ಹಾಕೊಂಡು ನಿಂತಿರೋ ಈ ಮುನಿರೆಡ್ಡಿ ಈ ಬಾಂಗ್ಲಾ ಗ್ಯಾಂಗ್ಗೆ ಜಾಗವನ್ನ ಬಾಡಿಗೆಗೆ ಕೊಟ್ಟಿದ್ದಾನೆ. ಅವನಿಗೆ ಇವರೆಲ್ಲ ಬಾಂಗ್ಲಾದೇಶದವರು ಅನ್ನೋದು ಚೆನ್ನಾಗಿ ಗೊತ್ತು. ಅಣ್ಣ, ಇಲ್ಲಿ ಬಾಂಗ್ಲಾದೇಶದ ಎಷ್ಟು ಜನ ಹುಡುಗರು ಇರ್ಬೋದು? ಎಷ್ಟು ಮನೆ ಇರ್ಬೋದು ಇಲ್ಲಿ? ಸುಮಾರು ಒಂದು 10,000 ಜನ ಇದ್ದಾರೆ. ಬಾಂಗ್ಲಾದೇಶದ ಎಲ್ಲ ಇವರು 10 ಜನ, 10 ಎಕರೆ ಇದ್ದಾರೆ. 10 ಎಕರೆ ನೋಡಿ, ಅಲ್ಲಿ ನೋಡಿ ಎಷ್ಟಿದೆ ನೋಡಿ, ಅದು ನೋಡಿ ಕಾಣಿಸ್ತದೆ. ತಿರುಗಿ ಇದು ಇಲ್ಲಿಂದ ಹಿಡಿದು ಇದೆ ಲಾಸ್ಟ್ ಎಂಡಿಂಗು. ಇದು 8 ಎಕರೆ ಇದ್ದಾರೆ. 8 ಎಕರೆ 10,000 ಜನ ಮೇಲೆ ಇದ್ದಾರೆ ಇಲ್ಲಿ. ಹೌದಾ? ಯಾರು ಬರ್ತಾರೋ ಯಾರು ಹತ್ರ ಬರ್ತಾರೋ ಗೊತ್ತಾಗಲ್ಲ. ನಿಮ್ಗೆ ಎಷ್ಟು ಕೊಡ್ತಾರೆ ಅಣ್ಣ ಇಲ್ಲಿ ಬಾಡಿಗೆನ? ಇದು ನಮಗೆ ಎಲ್ಲ 40,000 ಬರ್ತದೆ. ಇದು ಎಷ್ಟು ಎಕರೆ ಐತಿದ್ದು? ಇದು 1 ಎಕರೆ. 1 ಎಕರೆ ತಿಂಗಳಿಗೆ 40,000. ಇವ್ರು ಹೆಂಗೆ ಬರ್ತಾರೆ ಇಂಡಿಯಾಗೆ, ಬಾಂಗ್ಲಾದೇಶಕ್ಕೆ? ಎಲ್ಲಿ ಬಂದುಬಿಟ್ರಪ್ಪ, ಒಳ್ಳೆ ಸಂಬಂಧ ಅವರಿಗೆ. ಒಳ್ಳೆ ಸಂಬಂಧ. ಈ ಪಾಸ್ಪೋರ್ಟ್ ಗೀಸ್ಪೋರ್ಟ್ ಇಲ್ಲ ಅಂದ್ರೆ ಬರೋಕ್ಕಾಗಲ್ಲ ಇವ್ರುಗಳು. ಎಲ್ಲ ಬಂದ್ಬಿಡ್ರಿ, ಬರ್ತಾರೆ ಹೋಗ್ತಾರೆ. ಕದ್ಗಿದ್ದು ಬರ್ತವೇನೋ ಏನೋ ಗೊತ್ತಿಲ್ಲ. ಇಬ್ಬರಿದವರ 10,000 ಮೇಲೆ ಇದ್ದಾರೆ ಬಿಡಿ. ಎಲ್ಲ ನಿಮ್ಮ ಜಾಗದಲ್ಲ ಇರೋದು ಇವೆಲ್ಲ? ಇದು ನಮ್ಮ ಅಣ್ಣವ್ರದ್ದು, ಇದು ನಮ್ಮದು, ಇದು ನಮ್ಮ ಅಣ್ಣವ್ರದ್ದೆ. ಎಲ್ಲ ನಮ್ಮ ಅಣ್ಣ ತಮ್ಮ ಭಾಗದಲ್ಲಿ ಇರೋದು. ಅಂದ ಹಾಗೆ ಇವನು 1996ರಲ್ಲಿ ಯಾರೋ ಇಬ್ಬರು ಬಾಂಗ್ಲಾದೇಶದವರಿಗೆ ಬಾಡಿಗೆಗೆ ಜಾಗ ಕೊಟ್ಟನಂತೆ. ಅವರು ಒಂದೊಂದ್ಸಲ ಹೋಗಿ ಬಂದಾಗ್ಲೂ ಸಂತತಿ ಬೆಳಿತಾನೇ ಹೋಯ್ತಂತೆ. ಈಗ ಅದು 10,000 ದಾಟಿದ್ಯಂತೆ. ಇದೆಲ್ಲವನ್ನು ಇವನೇ ಹೇಳಿಕೊಳ್ತಾನೆ. ಇವನಷ್ಟೇ ಅಲ್ಲ, ಇವನ ಅಣ್ಣ, ಇವನ ತಮ್ಮ, ಟೋಟಲ್ ಆಗಿ ಇಡೀ ಫ್ಯಾಮಿಲಿಯೇ ಈ ಬಾಂಗ್ಲಾ ಗ್ಯಾಂಗ್ಗೆ ಜಾಗ ಕೊಟ್ಟು
ಲಕ್ಷ ಲಕ್ಷ ಬಾಡಿಗೆ ದುಡ್ಡು ಎಣಿಸ್ಕೊಳ್ತಾ ಇದೆ. ಬಂದಿದ್ದು ನಾ ಅಲ್ಲಿ ಫಸ್ಟ್ ಒಂದು 3 ಬಂದಿದ್ದು, ಆಮೇಲೆ ನೋಡಪ್ಪ ಬರ್ತಾ 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 ತುಂಬ್ಕೊಂಡ್ಬಿಟ್ಟೆ. ಈ ಬಾಂಗ್ಲಾ ಗ್ಯಾಂಗ್ ಈಗಾಗಲೇ ಅಕ್ಕಪಕ್ಕದಲ್ಲಿ ಅನಾಹುತಗಳನ್ನ ಶುರು ಮಾಡಿಬಿಟ್ಟಿದೆ. ಈ ಬಾಂಗ್ಲಾ ಗ್ಯಾಂಗ್ ಇರೋ ಜಾಗದಲ್ಲೇ ಬಳಗೆರೆ ಅನ್ನೋ ಗ್ರಾಮವಿದೆ. ಅಲ್ಲಿರೋ ಈ ಮನೆಯಲ್ಲಿ ಕೆಲವು ತಿಂಗಳ ಹಿಂದೆ ಒಂದು ಭಯಂಕರ ದರೋಡೆ ನಡೆದು ಹೋಗಿತ್ತು. 5-6 ಜನರಿದ್ದ ದರೋಡೆಕೋರರ ಗ್ಯಾಂಗು ಈ ಮನೆಯನ್ನ ಲೂಟಿ ಹೊಡೆದಿತ್ತು. ಅದಕ್ಕಿಂತಲೂ ಎದೆ ನಡಗಿಸುವ ಸತ್ಯವೇನು ಗೊತ್ತಾ? ಆ ದರೋಡೆಕೋರರು ದರೋಡೆ ಮಾಡುವಾಗ ಬಾಂಬ್ ಕೂಡ ಬಳಸಿತ್ತು. ನಮಗೆ ಒಂದು ಬಾಂಬ್ ಮಾತ್ರ ಸಿಕ್ತು, ಭೂಮಿನೇ ಒಂಥರ ಅಲ್ಲಾಡೋ ತರ ಶಬ್ದ ಬಂತು. ದರೋಡೆಕೋರರು ಬಾಂಬ್ ಅನ್ನು ತಯಾರಿಸುವಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರಾ ಅಂತ ಭಯ ಬೀಳಬೇಡಿ. ಇದು ಹೇಳಿ ಕೇಳಿ ಬಾಂಗ್ಲಾ ಗ್ಯಾಂಗ್. ಅವರಿಗೆ ಉಗ್ರರ ಸಂಪರ್ಕ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಿಲ್ವೇನೋ. ಈ ಬಾಂಗ್ಲಾ ಗ್ಯಾಂಗ್ ದರೋಡೆ ವೇಳೆ ಎಷ್ಟು ಡೇಂಜರಸ್ ಆಗಿ ನುಗ್ಗಿತ್ತು ಅನ್ನೋದನ್ನ ನೆನಪಿಸ್ಕೊಂಡ್ರೇನೆ ಆ ಮನೆಯ ಹೆಣ್ಣು ಮಗಳು ನಡುಗಿ ಹೋಗ್ತಾಳೆ. ಮಂಚದ ಮೇಲೆಲ್ಲ ತಳ್ಳಕ್ಕೆ ಶುರು ಮಾಡಿಬಿಟ್ಟ ಸರ್. ನಂಗೊಂಥರ ತುಂಬ ಹೆದರಿಕೆ ಆಗೋಯ್ತು. ಆಮೇಲೆ ನಾನು ರೂಮ್ में नहीं रहता मेरा गैंग में रहता ಅಂತ ಒಳಗಡೆ ಬಂದ್ಬಿಟ್ಟೆ. ಬಾಂಗ್ಲಾದೇಶ್ ಅವರೇ ಸರ್, ಅವ್ರ ಫೇಸು, ಅವ್ರ ಒಂಥರ ಅಟ್ರಾಕ್ಷನ್ ಎಲ್ಲ ಅದೇ ಥರನೇ ಅವರು. ಈಗ ಗೊತ್ತಾಯ್ತಲ್ವಾ, ಅಸ್ಸಾಂನಲ್ಲೂ ಆಗಿರೋದು ಇದೆ, ಅಲ್ಲಿಯೂ ಅಷ್ಟೇ. ಇವರಂತೆಯೇ ಬಂದವರು ಈಗ ಸರ್ಕಾರವನ್ನೇ ನಡುಗಿಸ್ತಿದ್ದಾರೆ, ಮುಂಬೈಯನ್ನು ನಡುಗಿಸ್ತಿದ್ದಾರೆ. ಅಸ್ಸಾಂ ಸರ್ಕಾರ ಕೂಡ ಮೊದಲು ತಣ್ಣಗೆ ಕುಳಿತಿತ್ತು. ಮೊದಲೇ ಬಾಂಗ್ಲಾದವರು ಮುಸ್ಲಿಮರು ಅವರನ್ನ ಮುಟ್ಟಿಬಿಟ್ರೆ ಇಲ್ಲಿರೋರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ ಸೈಲೆಂಟ್ ಆಗಿ ಕುಳಿತಿತ್ತು. ಈಗ ಅವರು ಅಲ್ಲಿನ ಸರ್ಕಾರದ ಬುಡಕ್ಕೆ ಬೆಂಕಿ ಹಚ್ಚಿದ್ದಾರೆ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಅಸ್ಸಾಂ ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಪ್ರತಿನಿಧಿಸುತ್ತಿರುವ ರಾಜ್ಯ. ಆದ್ರೂ ಏನೂ ಮಾಡೋಕ್ಕಾಗ್ತಿಲ್ಲ. ಅವ್ರ್ಯಾರೋ ಬಾಂಗ್ಲಾದಿಂದ ಬಂದು ಬೆಂಕಿ ಹಚ್ಚಿದ ಕಾರಣಕ್ಕೆ ಇಲ್ಲಿ ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಹೊಟ್ಟೆಪಾಡಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದ ನಮ್ಮ ಹುಡುಗರು ಭಯ ಬಿದ್ದಿದ್ದಾರೆ. ತಮ್ಮ ತಮ್ಮ ಕುಟುಂಬಗಳ ರಕ್ಷಣೆಗೆ ಹೊರಟು ನಿಂತಿದ್ದಾರೆ. ನಾವು ಹೇಳೋದಿಷ್ಟೇ, ಗೃಹ ಸಚಿವರೇ, ಮುಖ್ಯಮಂತ್ರಿಗಳೇ, ಮೊದಲು ಈ ಬಾಂಗ್ಲಾ ಗ್ಯಾಂಗ್ ಅನ್ನು ಮಟ್ಟ ಹಾಕಿ. ಪಾಕಿಸ್ತಾನದವರು, ಬಾಂಗ್ಲಾದವರು ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ರೆ ಅದು ಯಾವತ್ತಿಗೂ ದೇಶಕ್ಕೆ ಅಪಾಯ. ನಾವು ಭಾರತೀಯರು ಜಾತಿ, ಧರ್ಮ, ಭಾಷೆಗಳ ಭಿನ್ನತೆಯ ನಡುವೆಯೂ ನಾವೆಲ್ಲರೂ ಒಂದೇ ಎಂದುಕೊಂಡು ಸೋದರರಂತೆ ಬದುಕುತ್ತಿದ್ದೇವೆ. ಅದನ್ನು ಈ ದುರುಳರು ಹಾಳು ಮಾಡಿಬಿಡ್ತಾರೆ. ಬಿ ಕೇರ್ಫುಲ್. ಇದು ಸರ್ಕಾರಕ್ಕಷ್ಟೇ ಅಲ್ಲ, ಈ ಬಾಂಗ್ಲಾ ಗ್ಯಾಂಗ್ಗೆ ಆಶ್ರಯ ಕೊಟ್ಟಿರೋ ಪ್ರತಿಯೊಬ್ಬರಿಗೂ ಕೊಡಲೇಬೇಕಾದ ಎಚ್ಚರಿಕೆ. ಕ್ರಮ ಕೈಗೊಳ್ಳಲೇಬೇಕು. ಇಲ್ಲದಿದ್ರೆ ಈ ಬಾಂಗ್ಲಾ ಗ್ಯಾಂಗು, ಪಾಕಿಸ್ತಾನ ಗ್ಯಾಂಗು ನಮ್ಮದೇ ದೇಶದಲ್ಲಿ ನಮಗೇ ಇರೋಕೆ ಬಿಡೋದಿಲ್ಲ. ಎಚ್ಚರ. ಹೀಗಾದರೆ ಹೇಗೆ? ಒಂದು ಕಡೆ ಮಾಹಿತಿ ಇದ್ದರೂ ಕ್ರಮ ಕೈಗೊಳ್ಳದ ಪೊಲೀಸ್ ಇಲಾಖೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಾಯ್ ಬಡ್ಕೊಳ್ಳೋ ಜನ. ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ನೀವೇ ಹೇಳಿ, ನಮ್ಮ ರಾಜ್ಯನೂ ಅಸ್ಸಾಂ ಆಗಬೇಕಾ? ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಬಿ ಕೇರ್ಫುಲ್ ಅಬೌಟ್ ಬಾಂಗ್ಲಾ ಗ್ಯಾಂಗ್.